SSLC ರ್ಯಾಂಕ್ ಬಂದಿದೆ, ಸ್ಟೇಟ್ಗೆ 9ನೇ ರ್ಯಾಂಕ್ ಬಂದಿದೆ. ಬಟ್ ಅವಾಗ ನಾನು ನೋಡಿದ್ದು ಏನಪ್ಪಾ ಅಂತಂದ್ರೆ, ನಾವು ಏನಾದ್ರು ಒಳ್ಳೆ ಅಂಕಗಳನ್ನ ಗಳಿಸ್ಬೇಕು ಅಂತಂದ್ರೆ, ಸುಲಭ ಗಳಿಸ್ಬೇಕು ಅಂತಂದ್ರೆ ಗುರು ಹೊಡೆದ್ರೆ ಆಗಲ್ಲ. ನೀವು ಎಲ್ಲ ಪಠ್ಯಗಳನ್ನ ಪೂರ್ತಿ ಅಷ್ಟು ಉರು ಹೊಡೆದು ಜ್ಞಾಪಕ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಬರಿಬೇಕಾದ್ರೆ ಅಷ್ಟೊಂದು ಜ್ಞಾಪಕದಿಂದ ಬರೆಸ್ತೀನಿ ಅಂತಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಏನೇ ಪಠ್ಯ ಆಗಲಿ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು, ಅದನ್ನ ಅರ್ಥ ಮಾಡ್ಕೊಂಡು ಆ ಪಠ್ಯದ ವಿಷಯ ಏನ್ ಹೇಳಕ್ ಬಯಸಿದೆ ಅದನ್ನ ಅರ್ಥ ಮಾಡ್ಕೊಂಡು ಆದಷ್ಟು ನಿಮ್ಮ ಸ್ವಂತ ವಾಕ್ಯಗಳಿಗೆ ಅದನ್ನ ಬರೆಯುವಂತ ಪ್ರಯತ್ನ ಮಾಡಿ. ಅದಕ್ಕೆ ಅಭ್ಯಾಸ ಕೂಡ ಮಾಡ್ಬೋದು. ಎಕ್ಸಾಮ್ಗಿಂತ ಮುಂಚೆನೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬರುತ್ತೆ, ಅದನ್ನ ಆದಷ್ಟು ಸಾಲ್ವ್ ಮಾಡಿ ನಿಮ್ಮದೇ ವಾಕ್ಯಗಳಲ್ಲಿ ಉತ್ತರ ಬರೆಯುವಂತ ಪ್ರಯತ್ನ ಮಾಡಿ. ಆಗ ನಿಮಗೆ ಉತ್ತರ ಬರೆಯೋದಕ್ಕೂ ಸುಲಭ ಆಗುತ್ತೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಪ್ರೌಢಶಾಲೆಯನ್ನೆಲ್ಲ ಮುಗಿಸಿದ ಮೇಲೆ PUCಗೆ ಹೋದಾಗ ಸಬ್ಜೆಕ್ಟ್ಸ್ಗಳು ತುಂಬಾ ವಾಸ್ಟ್ ಆಗ್ತದೆ. PUC ಮುಗಿದ ಮೇಲೆ ನೀವು ವೃತ್ತಿಪರವಾದಂತ ಶಿಕ್ಷಣಕ್ಕೆ ಹೋದ್ರೆ ಇನ್ನೂ ಹೆಚ್ಚು ವಿಶಾಲವಾಗಿರುತ್ತೆ, ವಿಸ್ತೃತವಾಗಿರುತ್ತೆ ಪಠ್ಯ ವಿಷಯಗಳು. ಸೊ ಹಾಗೆಲ್ಲ ನೀವು ಏನ್ ಮಾಡಿದ್ರು ಕೂಡ ಅದನ್ನು ಉರು ಹೊಡೆದು ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ. ಹಾಗೆ ಈಗಲಿಂದಾನೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉತ್ತರ ಬರೋದನ್ನ ಕಲ್ತ್ಕೊಂಡ್ರೆ ನಿಮಗೆ ಮುಂದೆ ಪ್ರೊಫೆಷನಲ್ ಕೋರ್ಸ್ಗಳನ್ನು ಜಾಯ್ನ್ ಆದ್ರೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಮಾಡಿ ಅಂತ ಹೇಳ್ತಾ, ಮತ್ತೆ ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಎಲ್ಲ ಸ್ಕೂಲ್ಗಳು ಕೂಡ ಟೀಚರ್ಸ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲೂ ಕೂಡ ಒಳ್ಳೆ ಉತ್ತಮ ಅಂಕಗಳು ಬರ್ತಾ ಇದೆ ಎಜುಕೇಶನ್. ಸೊ ಹಾಗಾಗಿ 16 ಶಾಲೆಯಲ್ಲೂ ಕೂಡ ನಮ್ಮ ಟೀಚರ್ಸ್ ಒಳ್ಳೆ ಕೆಲಸ ಮಾಡಿರ್ತಾರೆ, ಮಕ್ಕಳಿಗೆ ಚೆನ್ನಾಗಿ ಹೇಳಿಕೊಟ್ಟಿರ್ತಾರೆ, ಮತ್ತೆ ಎಕ್ಸಾಮ್ ಚೆನ್ನಾಗಿ ತರಬೇತಿ ಕೊಡ್ತಾರೆ. ನಮ್ಮ 16 ಗ್ರಾಮ ಶಾಲೆಯಲ್ಲೂ ಕೂಡ ಒಳ್ಳೆ ಅಂಕ ಬರುತ್ತೆ ಅಂತ ಹೇಳಿ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ನಮ್ಮೆಲ್ಲ 16 ಶಾಲೆಯಲ್ಲಿ ಇರುವಂತಹ ಸ್ವಾಮಿಗಳು ಮತ್ತೆ ಇತರ ಎಲ್ಲ ಬೋಧಿಕ ಸಿಬ್ಬಂದಿಯವರು ಕೂಡ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೇನೆ. ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ನಮಸ್ಕರಿಸಿ ನನ್ನ ಮಾತುಗಳನ್ನು